ಕೊನೆಯ ಉಸಿರಿರುವವರೆಗೂ ದರ್ಶನ್ ನನ್ನ ಮಗನೇ. ದರ್ಶನ್ನನ್ನೇ ಗುರಿಯಾಗಿಸಿ ಈ ರೀತಿ ಪೋಸ್ಟ್ ಮಾಡಲ್ಲ. ಅನ್ಫಾಲೋ ಮಾಡಿದ್ರೆ ಸಂಬಂಧ ಹಾಳಾಗುತ್ತಾ? ಈ ವಿಚಾರ ಕೇಳಿ ನಗಬೇಕಾ ಬೇಸರಗೊಳ್ಬೇಕಾ ಗೊತ್ತಿಲ್ಲ ಅಂತ ಟಿವಿ9ಗೆ ಮಾಜಿ ಸಂಸದೆ ಸುಮಲತಾ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದರ್ಶನ್ ಇನ್ಸ್ಟಾದಲ್ಲಿ ಯಾರನ್ನ ಸಹ ಫಾಲೋ ಮಾಡ್ತಿಲ್ಲ. ವಿನೀಶ್ನನ್ನ ಕೂಡ ಇನ್ಸ್ಟಾದಲ್ಲಿ ಫಾಲೋ ಮಾಡ್ತಾ ಇಲ್ಲ. ಸಾಮಾಜಿಕ ಜಾಲತಾಣಕ್ಕೆ ಹೆಚ್ಚು ಆದ್ಯತೆ ಕೊಡ್ತಾ ಇದ್ದೀವಿ. ಸಾಮಾಜಿಕ ಜಾಲತಾಣಕ್ಕೆ ಹೆಚ್ಚು ಮಹತ್ವ ಕೊಡೋದಿಲ್ಲ, ಕೊಡಬೇಕಾಗಿಲ್ಲ ಅನ್ನೋದು ಅವರ ಅರ್ಥ. ದರ್ಶನ್ ವಿರುದ್ಧ ನಾನ್ ಯಾಕೆ ಪೋಸ್ಟ್ ಹಾಕ್ಲಿ ಅಂತ ಪ್ರಶ್ನೆ ಮಾಡಿದ್ರು. ಟಿವಿ9 ಜೊತೆ ಮಾತನಾಡ್ತಾ ಸುಮಲತಾ ಹೇಳಿದ್ದೇನು ನೋಡೋಣ. ಮೊದಲನೇದಾಗಿ ನಾನು ಅಂದ್ರೆ ಈ ನ್ಯೂಸ್ ಸ್ವಲ್ಪ ಬೆಳಗ್ಗೆಯಿಂದಾನು ನಾನು ಗಮನಿಸ್ತಾ ಬಂದೆ. ಇದು ನನಗೆ ನಗ್ಬೇಕಾ ಬೇಜಾರಾಗ್ಬೇಕಾ ಅಂತ ಗೊತ್ತಾಗ್ತಿಲ್ಲ. ಯಾಕೆಂದ್ರೆ ಕೆಲವುದು ಜೀವನದ ಸತ್ಯಗಳು ಅಂತ ಇದೆಯಲ್ಲ, ಕಾಮನ್ ಸೆನ್ಸ್ ನಾವು ಅಪ್ಲೈ ಯೋಚನೆ ಮಾಡಿದ್ರೆ ಐ ಡೋಂಟ್ ಇವನ್ ನೀಡ್ ಟು ಎಕ್ಸ್ಪ್ಲೈನ್, ಆ ರೀತಿ ಇರುತ್ತೆ. ಈಗ ತಾಯಿ ಮಗನ ಸಂಬಂಧ ಅಂತ ನೀವೇ ಹೇಳಿದ್ರಿ. ತಾಯಿ ಮಗನ ಸಂಬಂಧ ಅಂದ್ರೆ ಏನು ಹಾಗಾದ್ರೆ? ತಾಯಿ ಮಗನ ಸಂಬಂಧ ಇಂಥ ಒಂದು ಸಣ್ಣ ಸಣ್ಣ ವಿಷಯಕ್ಕೆ ಹಾಳಾಗುವಂತ ಸಂಬಂಧನ? ಅದು ಸೋಷಿಯಲ್ ಮೀಡಿಯಾ ಪೋಸ್ಟ್, ಸೋಷಿಯಲ್ ಮೀಡಿಯಾಲಿ ಒಬ್ರು ಫಾಲೋ ಮಾಡ್ತಾರೋ ಅನ್ಫಾಲೋ ಮಾಡ್ತಾರೋ ಇದ್ರ ಮೇಲೆ ಬೇಸ್ ಆಗಿರುತ್ತಾ? ನಾನು ಹಿಂದೆನೂ ಹೇಳಿದ್ದೆ, ದರ್ಶನ್ ವಾಟ್ ಎವರ್ ಇಟ್ ಇಸ್, ಏನೇ ಆಗ್ಲಿ, ಮೊದ್ಲು ಯಾವ ರೀತಿ ದರ್ಶನ್ ಬಗ್ಗೆ ನನ್ನ ಒಂದು ಅನಿಸಿಕೆ, ಅಭಿಪ್ರಾಯ, ನನ್ನ ಒಂದು ಅಭಿಮಾನ, ಪ್ರೀತಿ ಏನಿದೆಯೋ ಆಸ್ ಅ ಸನ್ ನಾನು ಯಾವತ್ತೂ ನೋಡಿರೋದು ದರ್ಶನ್ನ. ಅದು ಇವತ್ತಿಗೂ ಅಷ್ಟೇ. ನಾನು ಇರೋ ಕೊನೆ ಉಸಿರುವರೆಗೂ ದರ್ಶನ್ ನನಗೆ ಮಗನೇ. ಈಗ ಫಸ್ಟ್ ಆಫ್ ಆಲ್ ನಾನು ಹೋಗಿ ಸೋಷಿಯಲ್ ಮೀಡಿಯಾಲಿ ನನ್ನ ಯಾರು ಟ್ರ್ಯಾಕ್ ಮಾಡ್ತಿದ್ದಾರೆ, ನನ್ನ ಫಾಲೋ ಮಾಡ್ತಿದ್ದಾರೆ, ಯಾರು ಅನ್ಫಾಲೋ ಮಾಡ್ತಿದ್ದಾರೆ ಅನ್ನೋದು ನಾನು ಗಮನದಲ್ಲೇ ಇಟ್ಕೊಳ್ಳಲ್ಲ. ನಾನು ಐ ಡೋಂಟ್, ಅದಕ್ಕೆ ಟೈಮು ಇಲ್ಲ. ಅದಕ್ಕೆ ನಾನು ಸೋಷಿಯಲ್ ಮೀಡಿಯಾಗೆ ನಾನು ಅಷ್ಟೂನು ಇಂಪಾರ್ಟೆನ್ಸ್ ಕೊಡಲ್ಲ. ಓನ್ಲಿ ಇಟ್ಸ್ ಟೂಲ್ ಆಫ್ ಕಮ್ಯುನಿಕೇಶನ್. ನನಗೆ ಅದು ಯಾವ್ದು ಜನರಲ್ ಪೋಸ್ಟ್ ಹಾಕ್ತೀನಿ, ಬರ್ತ್ಡೇ ವಿಶಸ್ ಹಾಕ್ಬೇಕಾದ್ರೆ ಹಾಕ್ತೀನಿ, ಅಥವಾ ಅಲ್ಲಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲೋ ಟ್ವಿಟರ್ ಅಲ್ಲೋ ಏನಾದ್ರೂ ಒಂದು ಲೈಫ್ ಟ್ರೂತ್ಸ್ ಅಂತೀವಲ್ಲ, ಜೀವನದ ಒಂದು ಅಂಶಗಳ ಬಗ್ಗೆ ಏನಾದ್ರೂ ಪೋಸ್ಟ್ ಅದು ಕನ್ವೆ ಮಾಡ್ಬೇಕು ಅನ್ನಿಸ್ದಾಗ ನಾನು ಕನ್ವೆ ಮಾಡ್ತೀನಿ ಹೊರತು ಯಾರೋ ಒಬ್ಬರ ಪರ್ಸನಾಲಿಟಿನ ಒಬ್ಬರನ್ನ, ಅದು ನನಗೆ ಇಷ್ಟು ಹತ್ರದವರನ್ನ ನಾನು ಅಲ್ಲಿ ಮೀನ್ ಮಾಡಿ ಉದ್ದೇಶಿಸಿ ಆ ರೀತಿ ಮಾತಾಡೋ ಒಂದು ಕೆಟ್ಟ ಅಭ್ಯಾಸ ನನಗೆ ಯಾವತ್ತೂ ಇಲ್ಲ. ಎಲ್ಲರೂ ಹೇಳ್ತಾ ಇರೋದು ಅವ್ರು ಅನ್ಫಾಲೋ ಮಾಡಿದ್ರು ಅದಕ್ಕೆ ಇವ್ರು ರಿಯಾಕ್ಟ್ ಮಾಡಿದ್ರು ಅನ್ನೋ ತರ ಈಗ ಪ್ರೊಜೆಕ್ಟ್ ಆಗ್ತಾ ಬಂದಿದೆ. ಬೆಳಗ್ಗೆಯಿಂದಾನು ನಾನು ನೋಡ್ತಾ ಇದ್ದೀನಿ. ಆಕ್ಚುಲಿ ನಾನು ಅದಾದ್ಮೇಲೆ ನಾನು ಹೋಗಿ ನೋಡ್ದೆ ದರ್ಶನ್ ಹ್ಯಾಂಡಲ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಥವಾ ಟ್ವಿಟರ್ ಅಲ್ಲಿ ಅವರು 0 ಫಾಲೋವರ್ಸ್ ಅಲ್ಲಿ ಇದ್ದಾರೆ. ಆದ್ರೆ ಯಾರನ್ನೂ ಫಾಲೋ ಮಾಡ್ತಿಲ್ಲ, ಇನ್ಕ್ಲೂಡಿಂಗ್ ಅವ್ರ ಮಗನೂ ಇದ್ರೆ ಅನ್ಸುತ್ತೆ ಅದ್ರಲ್ಲಿ, ವಿನೀಶ್ನ. ಅದನ್ನು ನಾನು ನ್ಯೂಸ್ ಅಲ್ಲಿ ನೋಡಿದೆ, ನನಗ್ ಗೊತ್ತಿಲ್ಲ ಆಕ್ಚುಲಿ ಕರೆಕ್ಟ್ ಆಗಿ ಅವ್ರು ಯಾರ್ಯಾರನ್ನ ಫಾಲೋ ಮಾಡ್ತಿದ್ರು ಅಂತ. ಯಾವ್ದೋ ರ್ಯಾಂಡಮ್ ಪೋಸ್ಟ್ ಗಳನ್ನ ಇಷ್ಟು ಒಂದು ಡೀಟೇಲ್ಡ್ ಆಗಿ ಎಲ್ರು ಅಬ್ಸರ್ವ್ ಮಾಡ್ತಾರೆ ಅನ್ನೋದೇ ನನಗೆ ಗೊತ್ತಿಲ್ಲ. ಏನೋ ನಾನು ಪ್ರತಿದಿನ ಏನಾದ್ರೂ ಒಂದು ಹಾಕ್ತಾನೆ ಇರ್ತೀನಿ. ಸೊ ಅದಕ್ಕೆ ಇಷ್ಟೊಂದು ಒಂಥರ ಎಕ್ಸ್ಟ್ರೀಮ್ ಒಂದು ಮೀನಿಂಗ್ಸ್ ನ ತೆಗಿಯೋದು, ಹುಡುಕೋದು ಅನ್ನೋದು ನಿಜವಾಗ್ಲೂ ಐ ಆಮ್ ಸರ್ಪ್ರೈಸ್ಡ್. ನನ್ಗೆ ಗೊತ್ತೇ ಇಲ್ಲ ಈ ರೀತಿನೂ ಇಷ್ಟು ಡೀಟೇಲ್ಡ್ ಆಗಿ ಫಾಲೋ ಮಾಡ್ತಾರೆ ಅಂತ. ಅಯ್ಯೋ ಅಲ್ಲ, ಒಂದು ದೊಡ್ಡ ಸಮುದಾಯ ಇದೆ, ಒಂದು ದೊಡ್ಡ ಸಮೂಹ ಇದೆ ಮೇಡಮ್ ಫಾಲೋ ಮಾಡುವಂಥದ್ದು. ಜೊತೆಗೆ ನೀವು ಹಾಕಿದಂಥ ಪೋಸ್ಟ್ ಇದೆಯಲ್ಲ, ಇದಕ್ಕಿದ್ದಂಗೆ ಸುಮಲತಾ ಬೆಳಗ್ಗೆ ಎದ್ದ ತಕ್ಷಣ ಈ ರೀತಿ ಪೋಸ್ಟ್ ಯಾಕೆ ಹಾಕಿದ್ರು ಅನ್ನುವಂಥದ್ದು. ಯಾಕಂದರೆ ಅದ್ರಲ್ಲಿ ಆ ಪೋಸ್ಟಲ್ಲಿ ಬರುವಂಥ ಒಕ್ಕಣಿಕೆ ಇದೆಯಲ್ಲ, ಅದು ಕೂಡ ವೆರಿ ಇಂಟ್ರೆಸ್ಟಿಂಗ್. ಏನು ಅಂತಂತಂದ್ರೆ ಒಂದು ವಿಷಯ ಗಮನಿಸಿ ರಂಗನಾಥ್ ಅವ್ರೆ, ನಾನು ಒಂದು 100 ಒಳ್ಳೆ ಮೀನಿಂಗು, ಒಳ್ಳೆ ಮೆಸೇಜಸ್ ನ, ಅಂದ್ರೆ ಪಾಸಿಟಿವ್ ಮೆಸೇಜಸ್ ನಾನು ಹಾಕ್ತೀನಿ. ಅದು ಯಾರು ಅಷ್ಟು ಗಮನಕ್ಕೆ ಬರ್ತಾ ಇಲ್ಲ. ಏನೋ ಒಂದು ಮೆಸೇಜ್ ಇನ್ ಜನರಲ್ ಹಾಕಿರೋದು, ನಾನು ಯಾರನ್ನೂ ಸ್ಪೆಸಿಫಿಕ್ ಆಗಿ ನಾನು ಯಾವತ್ತೂ ಟಾರ್ಗೆಟ್ ಮಾಡಲ್ಲ. ಆ ತರ ಹಾಕಿರೋದಕ್ಕೆ ಏನೋ ಒಂದು 2+2 ನ 4 ಮಾಡೋದ್ ಬಿಟ್ಟು 40 ಮಾಡ್ದಂಗ ಆಗ್ತಿದ್ದು. ಆ ರೀತಿ ಯಾವುದೇ ಇಲ್ಲ. ನನಗೆ ನೀವ್ ಹೇಳಿದ್ರಲ್ಲ ಮಂಡ್ಯ ಚುನಾವಣೆ ಅಲ್ಲ, ಮಂಡ್ಯ ಚುನಾವಣೆ ಅಂತ ಅಲ್ಲ, ನಮ್ಗೆ ನಮ್ ಸಂಬಂಧ ಏನಿದೆ ಅದು 25 ವರ್ಷಕ್ಕಿಂತ
ಜಾಸ್ತಿ ಅದು ಅವ್ರ ಮೆಜೆಸ್ಟಿಕ್ ಪಿಕ್ಚರ್ ಮುಹೂರ್ತಕ್ಕೆ ನಾನು ಅಂಬರೀಷ್ ಅವ್ರು ಹೋಗಿ ಅಲ್ಲಿ ಕ್ಲಾಪ್ ಮಾಡಿದ್ದು ನಮ್ಮ ಬಾಲಾಜಿ ಟೆಂಪಲ್ ಅಲ್ಲಿ JP ನಗರದಲ್ಲಿ, ಅದು ನನಗೆ ಜ್ಞಾಪಕ ಇದೆ. ಸೊ ಅಲ್ಲಿಂದ ನಮ್ದೊಂದು ಜರ್ನಿ ಇದೆ. ಆ ಜರ್ನಿನ ಯಾರು ಅಷ್ಟು ಈಸಿಯಾಗಿ ರೈಟ್ ಆಫ್ ಮಾಡಕ್ ಆಗೋದಿಲ್ಲ ಬಿಡಿ. ಯಾರು ಬೆನ್ನೆಲುಬಾಗಿ ನಿಂತರು, ಯಾರು ಹಿಂದೆ ಇದ್ರು, ಯಾರು ಏನ್ ಮಾಡಿದ್ರು ಏನ್ ಮಾಡಿಲ್ಲ ಅನ್ನೋದು ನಾನು ಚರ್ಚೆ ಮಾಡಕ್ ಇಷ್ಟಪಡಲ್ಲ. ಸದ್ಯದಲ್ಲಿ ಸತ್ಯ ಅನ್ನೋದು ನಮಗ್ ಗೊತ್ತಾಗತ್ತೆ. ಎಲ್ರಿಗೂ ಅದನ್ನ ಹೇಳ್ಬೇಕು ಅನ್ನೋದೇನಿಲ್ಲ. ಬಟ್ ನನ್ನ ಒಂದು ಫೀಲಿಂಗ್ ಏನಿದೆ, ನನ್ನ ಒಂದು ಅಭಿಮಾನ ಪ್ರೀತಿ ಏನಿದೆ, ಅದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಜೊತೆಗೆ ಏನಂದ್ರೆ ನಿಮ್ಮ ಸಂಬಂಧ ಯಾವುದೇ ಕಾರಣಕ್ಕೂ ಹದಗೆಟ್ಟಿಲ್ಲ ಹಂಗಾದ್ರೆ? ಇಲ್ಲ. ಇದು ಆದ್ರೆ ಇದೊಂದು ಜಸ್ಟ್ ಒಂದು ವಿವಾದ ಕ್ರಿಯೇಟ್ ಮಾಡೋಕೆ ಯಾರೋ ಇದನ್ನ ಕನೆಕ್ಟ್ ಮಾಡಿ ಇಂಪಾಸಿಬಲ್ ಡಾಟ್ಸ್ ನ ಪಾಸಿಬಲ್ ಮಾಡ್ಬಿಟ್ಟು